ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಏಜೆಂಟ್ ಜೈರಾಜ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನೀವೇನಾದರೂ ನಮ್ಮ ಜಯನಗರ 9th ಬ್ಲಾಕಲ್ಲಿ ಒಂದು ಒಳ್ಳೆ ಕಮರ್ಷಿಯಲ್ ಪ್ರಾಪರ್ಟಿ ಹುಡುಕ್ತಾ ಇದ್ರೆ ಖಂಡಿತ ಈ ವಿಡಿಯೋ ನಿಮ್ಗೋಸ್ಕರನೇ. ನಾನಿವತ್ತು ಜೆ ಇ ನಗರ್ ಫಸ್ಟ್ ಬ್ಲಾಕ್ ಇಂದ ಜೆ ಪಿ ನಗರ್ 9th ಬ್ಲಾಕ್ ಹೋಗ್ತಾ ಇದ್ದೀನಿ. ಜೆ ಪಿ ನಗರ್ 9th ಬ್ಲಾಕ್ ಅಲ್ಲಿ ಒಂದು ಒಳ್ಳೆ ಕಮರ್ಷಿಯಲ್ ಪ್ರಾಪರ್ಟಿ ರೆಂಟಿಗೆ ಬಂದಿದೆ. ಆ ಪ್ರಾಪರ್ಟಿ ಹೇಗಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ. ನನ್ನ ಹತ್ರ ಇರೋ ಕ್ಲೈಂಟ್ ಗೆ ಸರಿ ಸುಮಾರು ಒಂದು 15 ಡೇಸ್ ಇಂದ ನಮ್ಮ ಜಯನಗರ, ಜೆ ಪಿ ನಗರ, ಬನಶಂಕರಿ, BTM ಲೇಔಟ್ ಅಲ್ಲಿ ಒಂದು ಒಳ್ಳೆ ಕಮರ್ಷಿಯಲ್ ಪ್ರಾಪರ್ಟಿ ಹುಡುಕ್ತಾ ಇದ್ದೀನಿ. ಆದ್ರೆ ನನ್ನ ಕ್ಲೈಂಟ್ ಗೆ ಯಾವ್ದು ಪ್ರಾಪರ್ಟಿ ಸೂಟ್ ಆಗ್ತಾ ಇಲ್ಲ. ಇವತ್ತು ನೋಡೋಣ ಈ ಪ್ರಾಪರ್ಟಿ ನನ್ನ ಕ್ಲೈಂಟ್ ಗೆ ಸೂಟ್ ಆಗುತ್ತೋ ಇಲ್ಲೋ ಅನ್ನೋದನ್ನ. ನಾನು ಹೇಳಿರೋ ಈ ಏರಿಯಾಗಳಲ್ಲಿ ನಿಮ್ಗೆ ಏನಾದ್ರು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಂಡ್ ಕಮರ್ಷಿಯಲ್ ಪ್ರಾಪರ್ಟಿ ಪ್ರೈಸ್ ಏನಾದರೂ ತಿಳ್ಕೋಬೇಕು ಅಂತಂದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನಾನು ನಿಮ್ ಕಾಮೆಂಟ್ ಗೆ ಖಂಡಿತ ರಿಪ್ಲೈ ಕೊಡ್ತೀನಿ. ಕೊನೆಗೆ ನಾನು ವಿಸಿಟ್ ಮಾಡಬೇಕಾಗಿರೋ ಪ್ರಾಪರ್ಟಿ ಬಂದಾಯ್ತು. ಇದೇ ನಾನು ಹೇಳಿರೋ ಕಮರ್ಷಿಯಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಂದು ನಮ್ಮ ಜೆ ಪಿ ನಗರ್ 9th ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. ಈ ಪ್ರಾಪರ್ಟಿ ಬಂದು ಫುಲ್ಲಿ ಇಂಡಿಪೆಂಡೆಂಟ್ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಅಲ್ಲಿ ಗ್ರೌಂಡ್, ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರ್ ಇದೆ. ಈ ಕಮರ್ಷಿಯಲ್ ಪ್ರಾಪರ್ಟಿ ಸೈಜ್ ಬಂದು ಟೋಟಲ್ 11,000 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಇದು ಅಂತೂ ಫುಲ್ ಆಫೀಸ್ ಸೆಟಪ್ ಅಲ್ಲೇ ಇರುತ್ತೆ. ನೀವೇನಾದ್ರೂ ಒಂದು ಒಳ್ಳೆ ಆಫೀಸ್ ಸೆಟಪ್ ಗೋಸ್ಕರ ಹುಡುಕ್ತಾ ಇದ್ರೆ ಖಂಡಿತ ಈ ಪ್ರಾಪರ್ಟಿ ಅಂತೂ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಇದರಲ್ಲಿ ಯಾವ್ದೆಂತ ಆಫೀಸ್ ಸೆಟಪ್ ಇದೆಯಪ್ಪ ಅಂತ ನೀವು ನಾನು ಕೇಳೋದಾದ್ರೆ, ನಾನು ಹೇಳೋಕ್ಕಿಂತ ಮುಂಚೆ ಇದರಲ್ಲಿ ಏನೇನೇ ಆಫೀಸ್ ಸೆಟಪ್ ಇದೆ ಅಂತ ನೀವೇ ಒಮ್ಮೆ ನೋಡ್ಕೊಂಬಿಡಿ. ಈ ಪ್ರಾಪರ್ಟಿಯನ್ನ ಯಾವ ಪರ್ಪಸ್ ಕೊಡ್ತಾರಪ್ಪ ಅಂತ ನೀವು ನಾನು ಕೇಳೋದಾದ್ರೆ, ಈ ಪ್ರಾಪರ್ಟಿನ ಎಲ್ಲಾ ಪರ್ಪಸ್ಗೂ ಕೊಡ್ತಾರೆ. ಫೈನಲ್ ಆಗಿ ಇದರ ರೆಂಟ್ ವಿಚಾರಕ್ಕೆ ಬಂದ್ರೆ 75 rupees ಫಾರ್ ಸ್ಕ್ವೇರ್ ಫೀಟ್, ಸ್ಲೈಟ್ಲಿ ನೆಗೋಷಿಯಬಲ್. ಯಾರಾದ್ರೂ ಒಳ್ಳೆ ಕ್ಲೈಂಟ್ ಬಂದ್ರೆ ಖಂಡಿತ ನೆಗೋಷಿಯೇಟ್ ಮಾಡ್ತಾರೆ. ನೋಡಿದಿರಲ್ಲ ಪ್ರಾಪರ್ಟಿ ಹೇಗಿದೆ ಅನ್ನೋದನ್ನ. ನಿಮ್ ಪ್ರಾಪರ್ಟಿ ಏನಾದ್ರು ಸೇಲ್ಗೆ ಅಥವಾ ರೆಂಟ್ ಗಿದ್ರೆ ಖಂಡಿತ ನಾನು ಕಾಲ್ ಮಾಡಿ ನಾನು ನಿಮ್ ಪ್ರಾಪರ್ಟಿಗೆ ಒಂದ್ಸಲ ವಿಸಿಟ್ ಕೊಟ್ಟು ನಿಮ್ ಪ್ರಾಪರ್ಟಿಗೆ ಒಂದು ಒಳ್ಳೆ ಕ್ಲೈಂಟ್ ತಂದು ಕೊಡೋ ಜವಾಬ್ದಾರಿ ನಂದು. ಇನ್ನ ಯಾರಾದ್ರೂ ನನ್ನ ಚಾನಲ್ ಅನ್ನ ಫಾಲೋ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.